ಅಚಿಂತ್ಯ ಕಾಲ್ ಕಟ್ ಮಾಡ್ತಾ ಇದ್ದ ಹಾಗೆ ದಿಶಾ ಅವನಿಂದ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಅವಳೇನ್ ಲೈಫ್ ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋ ಟೀನೇಜ್ ಹುಡುಗಿ ಆಗಿರ್ಲಿಲ್ಲ. ಅವಳ ಬಗ್ಗೆ ಅಚಿಂತ್ಯನ್ ಬಿಹೇವಿಯರ್ ಸಡನ್ ಆಗಿ ಚೇಂಜ್ ಆಗಿರೋದ್ನ ಯಾರ್ ಬೇಕಾದ್ರೂ ಗುರ್ತಿಸೋಕೆ ಸಾಧ್ಯ ಇತ್ತು. ಅಷ್ಟ್ರಲ್ಲಿ ದಿಶಾ ಸಡನ್ ಆಗಿ ನನ್ ಚಿಕ್ಕಪ್ಪ ಹೇಗಿದ್ದಾರೆ ಅಂತ ಕೇಳಿದ್ಲು. ಅವಳಿಗೀಗ ಅವಳ ಚಿಕ್ಕಪ್ಪ ಹುಷಾರಿಲ್ದೆ ಆಸ್ಪತ್ರೆಯಲ್ಲಿ ಇದ್ರು ಅಂತ ನೆನ್ಪಾಯ್ತು. ಅವ್ರು ಚೆನ್ನಾಗಿ ರಿಕವರ್ ಆಗ್ತಾ ಇದಾರೆ. ನಾನ್ ಅವ್ರನ್ನ ನೋಡ್ಕೊಳೋಕೆ ಅಂತ 4 ಜನ ನರ್ಸ್ನ ಅಪಾಯಿಂಟ್ ಮಾಡಿದೀನಿ. ಅಲ್ಲಿ ಗ್ಲಾಸಿಯಾ ವಾಪಸ್ ಬರ್ಬಾರ್ದು ಅಂತ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೀನಿ ಅಂತ ಅಂದ. ದಿಶಾ ನಂಬಕ್ಕಾಗ್ದೆ ಅಂದ್ರೆ ನಿಮಗ್ ಆ ವಿಷಯನೂ ಗೊತ್ತಾಗಿದ್ಯಾ ಅಂತ ಅಂದ್ಲು. ನಿನಗ್ ಸಂಬಂಧಪಟ್ಟಿರೋ ಎಲ್ಲಾ ವಿಷಯನೂ ನನಗ್ ಗೊತ್ತು ದಿಶಾ. ಇನ್ನೇನು ಲಾಸಿಯನ್ ತಾಯಿ ಅವಳ 2ನೇ ಗಂಡನ್ ಜೊತೆ ವಾಪಸ್ ಬರ್ತಾ ಇದ್ದಾಳೆ. ಅವ್ನ್ ತುಂಬಾ ಪವರ್ಫುಲ್ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ಅಂತಾನೂ ನಾನ್ ಕೇಳಿದೀನಿ. ಅವ್ರು ಖಂಡಿತ ಅವಿನಾಶ್ ಜೊತೆ ಲಾಸಿಯನ್ ಮದ್ವೆ ಬಗ್ಗೆ ಮಾತಾಡೋಕೆ ಬರ್ತಿರೋದು. ಅದ್ರ ಜೊತೆಗೆ ಅವಿನಾಶ್ ಫ್ಯಾಮಿಲಿ ಜೊತೆ ಅವ್ರ ಒಟ್ಟಾರೆ ರಿಲೇಶನ್ಶಿಪ್ ಬಗ್ಗೆನೂ ಡಿಸ್ಕಸ್ ಮಾಡೋರಿದ್ದಾರೆ ಅಂತ ಶ್ಯಾಡೋ ಹೇಳ್ದ. ದಿಶಾ ಅವನ ಮಾತನ್ನ ಅರ್ಥ ಮಾಡ್ಕೊಳ್ತಾ ಸುಮ್ನೆ ತಲೆ ಆಡಿಸ್ತಾ ಇದ್ಲು. ದಿಶಾ, ನಿಂಗೆ ರಿವೆಂಜ್ ತಗೋಬೇಕಾ ಅಂತ ಶ್ಯಾಡೋ ಕೇಳ್ದ. ಲಾಸಿಯಾ ಇದನ್ನೆಲ್ಲ ಮುಂಚೆಯಿಂದಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾಳೆ. ನೀನೇನಾದ್ರೂ ಒಂದ್ ಮಾತ್ ಹೂ ಅಂತ ಅಂದ್ರೆ ಅವಳು ಯಾವ ಕಾರಣಕ್ಕೂ ಅವಿನಾಶ್ ಜೊತೆ ಮದ್ವೆ ಆಗದೆ ಇರೋ ತರ ನಾನ್ ಮಾಡ್ತೀನಿ. ಅವಳು ಇಡೀ ಜನ್ಮ ಟ್ರೈ ಮಾಡಿದ್ರು ಈ ಮದ್ವೆ ನಡೆಯಲ್ಲ ಅಂತ ಶ್ಯಾಡೋ ಹೇಳ್ದ. ದಿಶಾ ಒಂದ್ಸಲ ಅವನನ್ನೇ ಅಬ್ಸರ್ವ್ ಮಾಡಿದ್ಲು. ಅವಳು ಇದಕ್ಕೂ ಮುಂಚೆ ಈ ವಿಷಯನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ಲು. ಆದ್ರೆ ಈಗ ಅವಳು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು ಆಮೇಲೆ ಬೇಡ ಅಂತ ತಲೆ ಆಡ್ಸಿದ್ಲು. ಅವಿನಾಶ್ಗೆ ಲಾಸಿಯಾ ಸರಿಯಾದ ಜೋಡಿ. ಮೋಸ್ಟ್ಲಿ ಅವ್ರವರೇ ಒಟ್ಟಿಗೆ ಎದ್ದು ಅನ್ಭವಿಸ್ಲಿ ಅಂತ ದೇವ್ರೆ ನಿರ್ಧಾರ ಮಾಡಿದಾರೆ ಅಂತ ಅನ್ಸುತ್ತೆ. ನಾವ್ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡೋಣ, ಅವ್ರಿನ್ಯಾರಿಗೂ ತೊಂದರೆ ಕೊಡಕ್ ಹೋಗ್ತಾ ಇದ್ರೆ ಸಾಕು ಅಂತ ದಿಶಾ ಹೇಳಿದ್ಲು. ಅವಳ ಮಾತ್ ಕೇಳಿ ಶ್ಯಾಡೋ ಸುಮ್ನೆ ನಗ್ತಾ, ನಿನ್ ಲಾಜಿಕ್ ಕೂಡ ಒಂಥರ ಇಂಟ್ರೆಸ್ಟಿಂಗ್ ಆಗೇ ಇದೆ ಅಂತ ಹೇಳ್ದ. ನಾನ್ ಸರಿಯಾಗಿ ಥಿಂಕ್ ಮಾಡ್ತಾ ಇದ್ದೀನಾ ಅಂತ ದಿಶಾ ಕೇಳಿದ್ಲು. ಶ್ಯಾಡೋ ಹ್ಞೂ ಅಂತ ಅವಳ ಕಡೆ ಬಾಗಿ ಅವಳ ಹಣೆ ಮೇಲೆ ಕಿಸ್ ಮಾಡ್ದ. ನೀನ್ ಹೇಳಿದ್ದನ್ನ ನಾನ್ ಕಂಪ್ಲೀಟಾಗಿ ಒಪ್ಕೋತೀನಿ ಅಂತ ಹೇಳ್ದ. ಅವನು ಎಷ್ಟು ನ್ಯಾಚುರಲ್ ಆಗಿ ಮೂವ್ ಆಗ್ತಾ ಇದ್ದ ಅಂದ್ರೆ ಆ ಕಿಸ್ಗೆ ಯಾವ ತರ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ದಿಶಾ ಗೊತ್ತಾಗ್ತಾ ಇರ್ಲಿಲ್ಲ. ದಿಶಾ ಅವನಿಂದ ಸ್ವಲ್ಪ ದೂರ ಸರಿದು, ಈಗ ನನ್ ಜೊತೆ ನೀವಿದ್ದೀರಾ ಅಲ್ವಾ, ನನಗ್ ಬೇರೆ ಏನೂ ಮ್ಯಾಟರ್ ಆಗಲ್ಲ ಅಂತ ಹೇಳಿದ್ಲು. ನೀನ್ ನಿಜವಾಗ್ಲೂ ನನ್ನ ಅಷ್ಟು ಅಪ್ರಿಶಿಯೇಟ್ ಮಾಡ್ತೀಯಾ ಅಂದ್ರೆ ನೀನು ನಿನ್ ಬಗ್ಗೆ ಕೇರ್ ತಗೋಬೇಕು. ಆಮೇಲೆ ನನಗೆ ಒಂದ್ ಮಗು ಕೊಡ್ಬೇಕು, ಓಕೆನಾ ಅಂತ ಶ್ಯಾಡೋ ನಗ್ತಾ ಹೇಳ್ದ. ಹಾಗಂತ ಅವಳು ಎಷ್ಟು ವೀಕ್ ಆಗಿದ್ಲು ಅಂದ್ರೆ ಅವನೀಗ ಅವಳನ್ನ ಏನಕ್ಕೂ ಫೋರ್ಸ್ ಮಾಡೋ ಹಾಗಿರ್ಲಿಲ್ಲ. ದಿಶಾ ಶ್ಯಾಡೋನ ಒಂದ್ಸಲ ನೋಡಿ, ಹಾಗಾದ್ರೆ ನಾನ್ ಹೋಗಿ ಗೆಸ್ಟ್ ರೂಮಲ್ಲಿ ಮಲ್ಕೊಂಡ್ಲಾ ಅಂತ ಕೇಳಿದ್ಲು. ಶ್ಯಾಡೋ ಅದಕ್ಕೆ ಬೇಡ ಅಂತ ಹೇಳ್ದ. ಆಮೇಲೆ ದಿಶಾ, ಆದ್ರೆ ನಾವ್ ಒಂದೇ ಬೆಡ್ಡಲ್ಲಿ ಮಲ್ಕೊಳ್ಳೋದು ಅಂದ್ರೆ ಅಂತ ಅಂದ್ಲು. ಅವನ ಬಗ್ಗೆ ಅವಳಿಗೆ ಈಗ ಸುಮಾರೆಲ್ಲ ಅರ್ಥ ಆಗಿತ್ತು. ಅವನಿವಾಗ ಖಂಡಿತ ಅವನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಕಷ್ಟ ಪಡ್ತಿದ್ದಾನೆ ಅಂತ ಅನಿಸ್ತು. ಹಾಗಿರುವಾಗ ಅವನು ಚೆನ್ನಾಗಿ ರೆಸ್ಟ್ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡ್ಲು. ಶ್ಯಾಡೋ ಒಂದ್ಸಲ ಅವನ ಗಂಟ್ಲನ್ನ ಕ್ಲಿಯರ್ ಮಾಡ್ಕೊಂಡು ಟಾಪಿಕ್ ಚೇಂಜ್ ಮಾಡ್ದ. ಅಂದ್ಹಾಗೆ ನೀನು ಹೊಸ ಜಾಬ್ಗೆ ಸೇರ್ಕೊಂಡೆ, ಚೆನ್ನಾಗ್ ಸ್ಯಾಲ್ರಿ ಕೊಡ್ತಾರೆ ಅಂದ್ಯಲ್ಲ, ಅದ್ರ ಓನರ್ ಅಚಿಂತ್ಯನಾ ಅಂತ ಕೇಳ್ದ. ದಿಶಾ ಹೌದು ಅಂತ ತಲೆ ಆಡ್ಸಿದ್ಲು. ಅವಳಿಗೆ ಶ್ಯಾಡೋ ಇಂದ ಏನನ್ನೂ ಹೈಡ್ ಮಾಡೋ ಉದ್ದೇಶ ಇರ್ಲಿಲ್ಲ. ಹೌದು, ಅವ್ರು ಕಾರ್ ಶೋಸ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿರೋ ಮಾಡೆಲ್ಸ್ಗೆಲ್ಲ ಮೇಕಪ್ ಮಾಡೋ ಇನ್ಚಾರ್ಜ್ ನಂದೆ. ಅಚಿಂತ್ಯ ಸರ್ಗೆ ಫಸ್ಟ್ ನನ್ ಬಗ್ಗೆ ಅಷ್ಟೊಂದು ಸಮಾಧಾನ ಆಗಿರ್ಲಿಲ್ಲ. ಆದ್ರೆ ಫಸ್ಟ್ ರೌಂಡ್ ವರ್ಕ್ ತುಂಬಾನೇ ಚೆನ್ನಾಗಾಯ್ತು. ಅವ್ರು ನನ್ ಕೆಲ್ಸನ ಅಪ್ರಿಶಿಯೇಟ್ ಮಾಡಿ ನಂಗ್ ಫ್ಯೂಚರಲ್ಲಿ ಇನ್ನಷ್ಟು ಚಾನ್ಸ್ ಕೊಡ್ತೀನಿ ಅಂತ ಹೇಳಿದಾರೆ ಅಂತ ಅಂದ್ಲು. ಓಹ್ ಓಕೆ ಅಂತ ಶ್ಯಾಡೋ ಹೇಳ್ದ. ಹೊರಗಿಂದ ನೋಡೋಕೆ ಶ್ಯಾಡೋ ಸಮಾಧಾನದಿಂದ ಕಾಣ್ತಿದ್ರು, ಒಳಗಡೆ ಸ್ವಲ್ಪ ಅಸಮಾಧಾನದಲ್ಲೇ ಇದ್ದ. ಎಷ್ಟು ಧೈರ್ಯ ಇರ್ಬೇಕು ಆ ಈಡಿಯಟ್ಗೆ, ನನ್ ಹುಡುಗಿ ಮೇಲೆ ಕಣ್ ಹಾಕಿದಾನೆ ಅಂತ ಅವನು ಮನ್ಸಲ್ಲೇ ಅಚಿಂತ್ಯಗೆ ಬೈಕೋತಾ ಇದ್ದ. ದಿಶಾಗೆ ಶ್ಯಾಡೋ ಹತ್ರ ಅಚಿಂತ್ಯನ್ ಜೊತೆಗಿನ ಸಿಚುಯೇಷನ್ನ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವಳದನ್ನ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಶ್ಯಾಡೋ ಅವಳ ಹತ್ರ ಬಂದು ಅವಳ ಕೂದ್ಲನ್ನ ಪ್ರೀತಿಯಿಂದ ಸವರಕ್ ಸ್ಟಾರ್ಟ್ ಮಾಡ್ದ. ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಅವಳ ಕೂದ್ಲನ್ನ ಬಿಟ್ಟು, ದಿಶಾ ನೀನ್ ನನ್ನಿಂದ ಸ್ವಲ್ಪ ದೂರ ಇರು ಅಂತ ಹೇಳ್ದ. ದಿಶಾ ತಕ್ಷಣ ಸರಿ ಅಂತ ತಲೆ ಆಡ್ಸಿ, ನಾನ್ ಖಂಡಿತ ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅಂತ ಅಂದ್ಲು. ಗುಡ್ ಗರ್ಲ್ ಅಂತ ಹೇಳ್ತಾ ಅವನ್ ಮತ್ತೆ ಅವಳ ಕೆನ್ನೆನ ಸವರ್ದ. ಅವನ ಕಣ್ಗಳಲ್ಲಿ ಅವಳ ಬಗ್ಗೆ ಆರಾಧನೆ ತರದ ನೋಟ ಇತ್ತು. ನಿನ್ನ ಇನ್ನೊಂದ್ಸಲ ಹೊರಗಡೆ ಜಗತ್ತಿಗೆ ಬಿಡೋಕೆ ನನಗ್ ನಿಜವಾಗ್ಲೂ ಇಷ್ಟ ಇಲ್ಲ. ಪಾಸಿಬಿಲಿಟೀಸ್ ಏನಾರು ಇದ್ದಿದ್ರೆ ನಾನ್ ನಿನ್ನ ನನ್ನ ಪಾಕೆಟ್ ಒಳಗಡೆ ಹಾಕೊಂಡು ನಾನ್ ಎಲ್ಲಿ ಹೋದ್ರೂ ಅಲ್ಲಿ ಕರ್ಕೊಂಡ್ ಹೋಗ್ತಾ ಇದ್ದೆ ಅಂತ ಶ್ಯಾಡೋ ಹೇಳ್ದ. ದಿಶಾ ಸೈಡಿಗೆ ಒರಕೊಂಡ್ಲು. ಅವನು ಸಾಫ್ಟ್ ಆಗಿ ಟಚ್ ಮಾಡ್ತಿದ್ರು
ಅವಳಿಗೆ ಲೈಟ್ ಆಗಿ ಕಚಗುಳಿ ಆಗ್ತಿತ್ತು. ನಿಮ್ಗೆ ಅಚಿಂತ್ಯ ಅವ್ರ ಬಗ್ಗೆ ಗೊತ್ತಾ ಅಂತ ದಿಶಾ ಕೇಳಿದ್ಲು. ವೆಲ್, ಒಂದ್ ಲೆವೆಲ್ಗೆ ಗೊತ್ತು ಅಂತ ಹೇಳ್ಬೋದು. ಅವನು ಆ ಕ್ವೆಶ್ಚನ್ಗೆ ಒಂದ್ ರೀತಿಲಿ ತೇಲ್ಸೋ ತರ ಆನ್ಸರ್ ಮಾಡಿದ್ರು ಅವರಿಬ್ರು ಒಬ್ರಿಗೊಬ್ರು ಖಂಡಿತ ಪರಿಚಯ ಇದಾರೆ ಅನ್ನೋ ಫೀಲ್ ಆ ಉತ್ತರದಲ್ಲಿತ್ತು. ಆಫ್ಟರ್ ಆಲ್ ಅವರಿಬ್ರು ತುಂಬಾ ಶ್ರೀಮಂತರಾಗಿದ್ರು, ಪವರ್ಫುಲ್ ಆಗಿದ್ರು. ಹಾಗಾಗಿ ಅವರ ಸೋಷಿಯಲ್ ಸರ್ಕಲ್ ಕೂಡ ಆಲ್ಮೋಸ್ಟ್ ಒಂದೇ ತರ ಇತ್ತು. ದಿಶಾ ಅವಳ ಕೈಯೆತ್ತಿ ಅಂಗೈನ ಅವನ ಕೆನ್ನೆಗೆ ಒತ್ತಿದ್ಲು. ಶ್ಯಾಡೋ ಹಾಕೊಂಡಿದ್ದ ವೈಟ್ ಕಲರ್ ಮಾಸ್ಕ್ ರೂಮ್ ಒಳಗೆ ಬರ್ತಿದ್ದ ಚಂದ್ರನ ಬೆಳಕಲ್ಲಿ ಹೊಳೆಯೋ ತರ ಕಾಣ್ತಿತ್ತು. ಅವಳ ಸಾಫ್ಟ್ ಬೆರಳುಗಳು ಅವನ ಗಲ್ಲದ ಮೇಲೆ ಸರದಾಡಿದ್ವು. ಅವಳ ಕಣ್ಣು ಅವಳ ಬೆರಳುಗಳನ್ನೇ ಫಾಲೋ ಮಾಡಿದ್ವು. ಶ್ಯಾಡೋ ಇದ್ದಕ್ಕಿದ್ದ ಹಾಗೆ ಅವಳ ಕೈ ಹಿಡ್ಕೊಂಡು ಮೆತ್ತಗೆ ಕಿಸ್ ಮಾಡ್ದ. ನಾನಿನ್ನೂ ಶೇವ್ ಮಾಡಿಲ್ಲ. ನೀನ್ ಹೀಗೆ ನಿನ್ ಡೆಲಿಕೇಟ್ ಫಿಂಗರ್ಸ್ನ ಮೂವ್ ಮಾಡ್ತಿದ್ರೆ ನನ್ ಗಡ್ಡ ಚುಚ್ಬಿಡತ್ತೆ ಅಷ್ಟೇ ಅಂತ ಶ್ಯಾಡೋ ಹೇಳ್ದ. ದಿಶಾ ಅವನ ಮಾತಿಗೆ ಸ್ಮೈಲ್ ಮಾಡಿ ಅವಳ ಕೈನ ವಾಪಸ್ ತಗೊಂಡು ಅವನ ತೋಳ್ ಒಳಗೆ ಸೇರ್ಕೊಂಡ್ಲು. ದಿಶಾ ತಲೆನ ಶ್ಯಾಡೋ ಭುಜಕ್ಕೆ ಒತ್ತಿ ಕಣ್ಮುಚ್ಕೊಂಡಿದ್ಲು. ಹಾಗೆ ಅವರಿಬ್ರು ನಡುವೆ ಮಾತುಕತೆ ಮುಂದುವರಿತು. ಒಂದ್ ವೇಳೆ ನಾನ್ ಕೋರ್ಟಿಗೆ ಹೋಗಿ ಲಾಸ್ಯನ್ ವಿರುದ್ಧ ಕೇಸ್ ಮಾಡಿದ್ರೆ ನಾನ್ ಆ ಕೇಸ್ ವಿನ್ ಆಗೋ ಚಾನ್ಸ್ ಇದೆಯಾ ಅಂತ ದಿಶಾ ಶ್ಯಾಡೋನ್ ಕೇಳಿದ್ಲು. ಶ್ಯಾಡೋ ಮತ್ತೆ ಅವಳನ್ನ ಗಟ್ಟಿಯಾಗಿ ಹಗ್ ಮಾಡ್ತಾ, ನೀನ್ ಅವಳ ಮೇಲೆ ಕೇಸ್ ಮಾಡ್ಬೇಕು ಅಂತ ಅನ್ಕೋತಾ ಇದೀಯಾ ಅಂತ ಕೇಳ್ದ. ದಿಶಾನು ಅವನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಲು. ಅವಳು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಏನೋ ಯೋಚನೆ ಮಾಡಿ ಆಮೇಲೆ ಆನ್ಸರ್ ಮಾಡಿದ್ಲು. ಅವಳು ಚಿಕ್ಕಪ್ಪನ್ ವಾರ್ಡಿಗೆ ಹೋಗಿ ಬೇಕು ಅಂತಾನೆ ಅವರಿಗೆ ತೊಂದರೆ ಮಾಡಿದಾಳೆ. ಅವ್ರ ಸಿಚುಯೇಷನ್ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಅವ್ರನ್ನ ತಕ್ಷಣ ICUಗೆ ಕರ್ಕೊಂಡು ಹೋಗ್ಬೇಕಾಗ್ ಬಂತು. ಆಮೇಲೆ ನಾನು ಅಲ್ಲಿನ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಮತ್ತೆ ವಾರ್ಡ್ ಕಡೆ ಹೋದಾಗ ಲಾಸಿಯಾ ಅಲ್ಲೇ ಇದ್ಲು. ಅವಳು ನನ್ನ ನೋಡಿದ ತಕ್ಷಣ ಅಪ್ಪ ಇದಾರಾ ಅಥವಾ ಸತ್ತೋದ್ರಾ ಅಂತ ಕೇಳಿದ್ಲು. ಅಲ್ಲಿಗೆ ಅವಳ ಉದ್ದೇಶ ಏನಂತ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ. ಲಾಸಿಯಾಗೆ ಅಪ್ಪನ್ ಕೊಲ್ಲೋದೇ ಉದ್ದೇಶ ಆಗಿದೆ. ಅವ್ರನ್ನ ಕೊಲ್ಲೋದ್ರಲ್ಲಿ ಅವಳು ಫೇಲ್ ಆದ್ರೂ ಅವ್ರಿಗೆ ಸಿಕ್ಕಾಪಟ್ಟೆ ಇಂಜುರಿ ಆಗೋ ಹಾಗೆ ಮಾಡಿದಾಳೆ. ಅವ್ರಿಗೆ ಕೆಲವು ದಿನಗಳ ಹಿಂದಷ್ಟೇ ಸರ್ಜರಿ ಆಗಿದೆ ಅಂತ ಲಾಸಿಂಗ್ ಚೆನ್ನಾಗ್ ಗೊತ್ತಿತ್ತು. ಡಾಕ್ಟರ್ ಯಾವ ಕಾರಣಕ್ಕೂ ಅವ್ರಿಗೆ ಸ್ಟ್ರೆಸ್ ಕೊಡಬಾರ್ದು ಅಂತ ಹೇಳಿದ್ರು. ಅದು ಅವಳಿಗೆ ಗೊತ್ತು. ಆದ್ರೂ ಅವಳ ಅಪ್ಪನ್ ವಾರ್ಡಿಗೆ ನುಗ್ಗಿ ಈ ತರ ಸಿಚುಯೇಷನ್ನ ಕ್ರಿಯೇಟ್ ಮಾಡಿದಾಳೆ ಅಂದ್ರೆ ಇನ್ನೇನ್ ಉದ್ದೇಶ ಇರಕ್ ಸಾಧ್ಯ ಅಂತ ಕೇಳಿದ್ಲು. ಶ್ಯಾಡೋ ಅದಕ್ಕೆ ಬರೀ ಅಂತ ರಿಪ್ಲೈ ಮಾಡ್ದ. ಅವನ ವಾಯ್ಸ್ ಇನ್ನೂ ಕಾಮಾಗೆ ಇತ್ತು, ಆದ್ರೆ ಅವನ ವಾಯ್ಸಲ್ಲಿ ಒಂದು ಫರ್ಮ್ನೆಸ್ ಇತ್ತು. ಅವನ್ ಏನೇ ಹೇಳಿದ್ರು ಅವನಿಗೆ ಅದ್ರಲ್ಲಿ ಕ್ಲಾರಿಟಿ ಇತ್ತು. ನೀನ್ ಯಾಕೆ ಈ ತರ ಫೀಲ್ ಮಾಡ್ಕೋತಾ ಇದ್ಯಾ, ನೀನ್ ಏನ್ ಯೋಚನೆ ಮಾಡ್ತಾ ಇದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇದೆ ದಿಶಾ. ಆದ್ರೆ ಕೋರ್ಟಲ್ಲಿ ನೀನ್ ಹೇಳಿದ್ದೆಲ್ಲ ಪ್ರೂವ್ ಆಗ್ಬೇಕು ಅಂದ್ರೆ ನಮಗೆ ಸ್ಟ್ರಾಂಗ್ ಆಗಿರೋ ಸಾಕ್ಷಿಗಳು ಬೇಕು. ಕೋರ್ಟಲ್ಲಿ ನೀನು ಲಾಸಿಯಾ ಅವಳ ಸ್ವಂತ ತಂದೆನೆ ಕೊಲ್ಲಕ್ ಟ್ರೈ ಮಾಡಿದ್ಲು ಅಂತೆಲ್ಲ ಹೇಳಿದ್ರು ಮ್ಯಾಟರ್ ಆಗಲ್ಲ. ಅದೆಲ್ಲ ಸಿಚುಯೇಷನ್ ಅಲ್ಲಂತಾಗತ್ತೆ. ಅವಳು ಮಾಡಿರೋ ಒಂದೇ ಕ್ರೈಮ್ ಅಂದ್ರೆ ಅವ್ರ ಮೇಲೆ ಬಿಸಿ ನೀರ್ ಬಿದ್ದಿದ ತಕ್ಷಣ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಡಾಕ್ಟರ್ಸ್ನ ಬರಕ್ ಹೇಳಿಲ್ಲ ಅನ್ನೋದಷ್ಟೇ ಆಗತ್ತೆ. ಸೊ ಅವಳನ್ನ ದೋಷಿ ಅಂತ ಪ್ರೂವ್ ಮಾಡಕ್ಕೆ ಬೇಕಾಗಿರೋ ಎವಿಡೆನ್ಸ್ ನಮ್ಮ ಹತ್ರ ಇಲ್ಲ ಅಂತ ಶ್ಯಾಡೋ ಎಕ್ಸ್ಪ್ಲೈನ್ ಮಾಡ್ದ. ಅವಳು ಈ ಸಿಚುಯೇಷನ್ ಹೇಗಾಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಲೋ ಶ್ಯಾಡೋ ಅದನ್ನೇ ಹೇಳಿದ್ದ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.